ಬಂದೇ ಇಲ್ಲ. ಅಲ್ಲ, ಇವತ್ತು ಏನು ವಿಶೇಷ ಅಂತ ಯಾರಿಗೂ ನೆನಪಿಲ್ವಾ ಏನು? ನನ್ನ ಗಂಡ ಕೂಡ ನನ್ನ ಹತ್ರ ಬಂದು ಪ್ರೀತಿಯಿಂದ ಒಂದು 4 ಮಾತಾಡ್ತಾರೆ ಅಂತ ಅಂದ್ಕೊಂಡ್ರೆ ನಾನು ಎದ್ದೋಳಕ್ಕಿಂತ ಮುಂಚೆನೆ ಎಲ್ಲರೂ ನಾಪತ್ತೆ ಆಗಿದಾರಲ್ಲ. ಲಕ್ಷ್ಮಿ ಬೆಳಗ್ಗೆ ಬೆಳಗ್ಗೆನೆ ಯಾಕೋ ತುಂಬ ಮುನ್ಸ್ಕೊಂಡು ಒಬ್ಬೊಬ್ಳೆ ಮಾತಾಡ್ತಾ ಇರ್ತಾಳೆ. ಯಾಕೆ ಅಂದರೆ ಲಕ್ಷ್ಮಿಗೆ ಮದುವೆ ಆಗಿ 39 ವರ್ಷ ಕಳೆದು 40ನೇ ವರ್ಷದ ವಾರ್ಷಿಕೋತ್ಸವ ಇರುತ್ತೆ. ಹೆಣ್ಮಕ್ಳಿಗೆ ತಾನು ಇಷ್ಟಪಡೋರು ನನ್ನ ಹುಟ್ಟಿದ ದಿನಾಂಕನ ನೆನ್ಪಿಟ್ಕೊಂಡು ಶುಭ ಕೋರಬೇಕು. ಹಾಗೆ ತಾನು ಮದುವೆ ಆಗಿರೋ ದಿನಾಂಕನ ಕೂಡ ನೆನ್ಪಿಟ್ಕೊಂಡು ವಿಶ್ ಮಾಡಿ ಸರ್ಪ್ರೈಸ್ ಕೊಡಬೇಕು ಅಂತೆಲ್ಲ ಹೆಣ್ಮಕ್ಳು ತುಂಬಾ ಆಸೆ ಪಡ್ತಾರೆ. ಆದರೆ ಮನೇಲಿರೋ ಮಗ ಸೊಸೆ, ಅಳಿಯ ಮಗಳು, ಗಂಡ, ಮೊಮ್ಮಕ್ಕಳು ಇವ್ರು ಯಾರು ಮದುವೆ ವಾರ್ಷಿಕೋತ್ಸವದ್ದು ಶುಭನೇ ಕೋರಲ್ಲ. ಇದೇ ವಿಷಯಕ್ಕೆ ಲಕ್ಷ್ಮಿಗೆ ತುಂಬಾ ಬೇಜಾರಾಗಿ ಮುನ್ಸ್ಕೊಂಡಿದ್ದಾಳೆ. ಛೇ, ಇವ್ರು ಯಾರಿಗೂ ನೆನಪಿಲ್ಲ ಅನ್ಸುತ್ತೆ. ನಾನೇ ಎಲ್ರಿಗೂ ನೆನ್ಪು ಮಾಡ್ತೀನಿ, ನೋಡೋಣ. ರೀ, ಇವತ್ತು ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ನೋಡೋಕೆ? ಲಕ್ಷ್ಮಿ, ನೀನ್ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ ಕಣೆ. ಏನು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ಯಾ? ಏನಾದ್ರೂ ವಿಶೇಷನಾ? ಹಾ, ಅಂದ್ರೆ ಇವ್ರಿಗೆ ನಾವು ಮದುವೆ ಆಗಿ 40 ವರ್ಷ ಆಗಿದೆ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದು ನೆನಪೇ ಇಲ್ಲ ಹಾಗಾದ್ರೆ. ಅಯ್ಯೋ, ಏನಾಯ್ತೆ ಲಕ್ಷ್ಮಿ? ಯಾಕೆ ಒಬ್ಬೊಬ್ಳೆ ಮಾತಾಡ್ಕೋತಿದ್ಯಾ ಮನ್ಸಲ್ಲಿ? ಏನು ಅಂತ ಬಾಯ್ಬಿಟ್ಟು ಹೇಳಿದ್ರೆ ತಾನೇ ಅವಾಗಲೇ ನನಗೂ ಗೊತ್ತಾಗೋದು. ಅಯ್ಯೋ ಛೇ, ಇವ್ರಿಗೆ ನನ್ನ ಮದುವೆ ಆಗಿರೋದೇ ನೆನಪಿಲ್ಲ. ಅದೇನಿಲ್ಲ ರೀ, ನೀವೇ ನೆನ್ಪು ಮಾಡ್ಕೊಳ್ಳಿ ಇವತ್ತು ಏನು ವಿಶೇಷ ಅಂತ. ಅಯ್ಯೋ, ಏನೋ ಕಣೆ, ನನ್ಗಷ್ಟೆಲ್ಲ ನೆನಪಿಲ್ಲ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಏನು ಆಗಿರಲ್ಲ ಬಿಡು. ಆಗಿದ್ರೆ ನಾನೇ ನೆನ್ಪಿಟ್ಕೊಂಡಿರ್ತಿದ್ದೆ. ಸರಿ ಸವಿತಾ, ನನಗೆ ಆಫೀಸಿಗೆ ಹೋಗೋಕೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಛೇ, ಇವರಿಗೆ ನಾನು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಅದಕ್ಕೆ ನೆನಪಿಲ್ಲ. ಇವ್ರಿಗೆ ನೆನಪಿಲ್ದಿದ್ರೆ ಏನಂತೆ, ನನ್ನ ಮಗ ಕಾರ್ತಿಕ್ ನೆನಪಿಟ್ಕೊಂಡೇ ಇಟ್ಕೊಂಡಿರ್ತಾನೆ. ನನ್ನ ಮಗನಿಗೆ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಗೊತ್ತಿರುತ್ತೆ, ಆದರೂ ಕೂಡ ವಿಶ್ ಮಾಡಿರಲ್ಲ. ಸರಿ, ನಾನೇ ಒಂದು ಮಾತು ಅವನ್ನೇ ಕೇಳ್ತೀನಿ. ಅರೆ, ಇದೇನಮ್ಮ ಇದು? ಇವತ್ತು ಹೀರೋಯಿನ್ ಥರ ಕಾಣಿಸ್ತಾ ಇದೆಯಾ? ನೋಡೋಕೆ ನನಗೆ 2 ಕಣ್ಣೇ ಸಾಕಾಗ್ತಿಲ್ಲ. ಏನಾದರೂ ವಿಶೇಷ ಇದೆಯಾ? ಅಯ್ಯೋ, ಇದೇನೋ ಮಗನೇ, ಇವತ್ತು ಏನು ವಿಶೇಷ ಅನ್ನೋದು ನಿನಗೂ ಗೊತ್ತಿಲ್ವೇನೋ? ವಿಶೇಷನಾ? ಓ, ಇವತ್ತು ಹಾಂ, ನನ್ನ ಮಗನಿಗೆ ನೆನಪಿದೆ. ಓ, ನಮ್ಮಪ್ಪ ಹುಟ್ಟಿದ್ದಿನನಾ ಅಮ್ಮ ಇವತ್ತು? ಛೇ, ಇದೇನೋ ನಿನ್ನಪ್ಪನ ಬರ್ಡೇ ಆಗಿದ್ರೆ ನಾನು ಯಾಕೋ ರೆಡಿ ಆಗ್ತಿದ್ದೆ ಇಷ್ಟೆಲ್ಲ? ಓ, ಅದು ನಿಜಾನೇ ಅಲ್ವಾ? ಅಮ್ಮ, ಹಾಗಾದ್ರೆ ಇನ್ನೇನಮ್ಮ ನಮ್ಮನೇಲಿ ವಿಶೇಷ? ಮಗನೇ, ನಿಜವಾಗ್ಲೂ ನಿನ್ಗೇನು ನೆನಪಿಲ್ವೇನೋ? ಅಯ್ಯೋ ಅಮ್ಮ, ನೀನೊಳ್ಳೆ ಕೇಳಿದ್ದೆ ಕೇಳ್ತಿದ್ಯಲ್ಲ. ನನಗೆ ಗೊತ್ತಿದ್ದಿದ್ರೆ ನಾನೇ ಹೇಳ್ತಿದ್ದೆ ತಾನೇ. ಸರಿ ಅಮ್ಮ, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಆಫೀಸಿಗೆ ಹೊರಡ್ತೀನಿ. ಛೇ, ಇವನಿಗೂ ನಾನೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ನೆನಪೇ ಇಟ್ಕೊಂಡಿಲ್ಲ ಇವನು. ಛೇ, ಮನೇಲಿ ಯಾರಿಗೂ ನಾನು ಮುಖ್ಯ ಆಗಿಲ್ಲ, ಅದಕ್ಕೇನೆ ಯಾರಿಗೂ ಇವತ್ತು ಏನು ವಿಶೇಷ ಅನ್ನೋದು ನೆನ್ಪಿಟ್ಕೊಂಡಿಲ್ಲ. ನನ್ನ ಕಟ್ಕೊಂಡಿರೋ ಗಂಡನಿಗೆ ನೆನಪಿಲ್ಲ, ಇನ್ನು ಸೊಸೆ ಮಗಳಿಗೆಲ್ಲ ಹೇಗೆ ತಾನೇ ನೆನಪಿರುತ್ತೆ? ಲಕ್ಷ್ಮಿ ಮನೇಲಿ ಎಲ್ಲರ ಮೇಲೂ ಕೋಪ ಮಾಡಿಕೊಂಡು ತುಂಬ ಬೇಜಾರು ಮಾಡಿಕೊಂಡು ಸುಮ್ಮನೆ ಕೂತಿರ್ತಾಳೆ. ಅಷ್ಟರಲ್ಲಿ ಮಗಳು ರಾಜಿ ಮತ್ತೆ ಸೊಸೆ ಪ್ರೀತಿ ಅತ್ತೆ ಹುಡ್ಕೊಂಡು ಅತ್ತೆ ಹತ್ರ ಬರ್ತಾರೆ. ಅರೆ, ಇದೇನು ಅದಕ್ಕೇನಾದ್ನೇ ಇಬ್ರು ನನ್ನ ಹುಡ್ಕೊಂಡು ಬಂದಿದ್ದಾರೆ? ಅಂದರೆ ಇವರಿಬ್ರಿಗೂ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಬಗ್ಗೆ ನೆನಪಿದೆ ಅನ್ಸುತ್ತೆ. ಪುಣ್ಯ, ಇವರಾದರೂ ವಿಶ್ ಮಾಡೋಕೆ ಬಂದ್ರಲ್ಲ, ಅಷ್ಟೇ ಸಾಕು ನನಗೆ. ಅತ್ತೆ, ಇವತ್ತು ಒಂದು ವಿಶೇಷವಾದ ದಿನ, ಅದನ್ನು ನಿಮಗೆ ನೆನ್ಪು ಮಾಡೋಣ ಅಂತ ಬಂದ್ವಿ. ಅಂದರೆ ನನ್ನ ಸೊಸೆ ಎಲ್ರಿಗಿಂತ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಹೌದಮ್ಮ, ನಿನಗೆ ಈ ವಿಶೇಷವಾದ ದಿನದ ಬಗ್ಗೆ ಹೇಳಲೇಬೇಕು. ಹೇಳ್ದೇ ಇದ್ರೆ ನೀನು ಬೇಜಾರು ಮಾಡ್ಕೋತೀಯ ಅಂತ ನಾನೇ ಅದಕ್ಕೇನು ಕರ್ಕೊಂಡು ಬಂದೆ. ಅಯ್ಯೋ, ನಿಜಾನೇನೆ ರಾಜಿ, ನಿನಗಾದ್ರೂ ಈ ವಿಶೇಷವಾಗಿರೋ ದಿನದ ಬಗ್ಗೆ ಗೊತ್ತಿದೆಯಲ್ಲ, ನನಗಷ್ಟೇ ಸಾಕು ಕಣೆ. ಹೌದು ಅತ್ತೆ, ಇಂಥ ವಿಶೇಷವಾದ ದಿನನ ಹೆಣ್ಮಕ್ಳಾಗಿ ನಾವೇ ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಅಯ್ಯೋ, ನನ್ನ ಮಗಳು ನನ್ನ ಸೊಸೆ ಅದೆಷ್ಟು ನನ್ನ ಪ್ರೀತಿ ಮಾಡ್ತಾರೆ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಣೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇಂಥ ಮಗಳು ಸೊಸೆ ಸಿಕ್ಕಿರೋದಕ್ಕೆ ನಾನೇ ಪುಣ್ಯವಂತೆ. ಅತ್ತೆ, ಇವತ್ತು ಏನು ವಿಶೇಷ ಅನ್ನೋದನ್ನ ನಿಮಗೆ ನಾವು ಹೇಳ್ತೀವಿ. ಅಯ್ಯೋ, ಇನ್ನೂ ಎಷ್ಟೊತ್ತು ಮಾಡ್ತೀರಾ ಇಬ್ರು? ಮೊದಲು ಈ ದಿನದ ವಿಶೇಷತೆ ಏನು ಅಂತ ಹೇಳಿ ನೋಡೋಣ. ಅಮ್ಮ, ಇವತ್ತು ಓರಿಯನ್ ಮಾಲ್ನಲ್ಲಿ ನಾವು ಏನೇ ಶಾಪಿಂಗ್ ಮಾಡಿದ್ರು 50% ಡಿಸ್ಕೌಂಟ್ ಅಮ್ಮ.
ಅತ್ತೆ ನೀವೇ ಯೋಚನೆ ಮಾಡಿ ಅತ್ತೆ, ಇದು ನಿಜವಾಗ್ಲೂ ತುಂಬಾ ವಿಶೇಷವಾದ ದಿನ ತಾನೇ ಇವತ್ತು. ಅಂದ್ರೆ ನೀವಿಬ್ರು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ ವಿಶೇಷತೆ ಇದೆ ಅಮ್ಮ. ಅದು ಬೇರೆ ನಿನಗೆ ತುಂಬಾ ಶಾಪಿಂಗ್ ಮಾಡಬೇಕು ಅನ್ನೋ ಆಸೆ ಇದೆಯಲ್ವಾ, ಹಾಗಾಗಿ ಅದಕ್ಕೆ ಈ ವಿಶೇಷವಾಗಿರೋ ದಿನನ ನಾವಿಬ್ರು ಬಂದು ನಿನಗೆ ಹೇಳ್ತಿದ್ವಿ. ಎಲ್ಲರೂ ಹೋಗಿ ಶಾಪಿಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ ಆಯ್ತಾ? ನೋಡಿ, ಇಬ್ರು ಮೊದಲು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೊಂಡಿ ಮೊದಲು ಇಲ್ಲಿಂದ. ಛೇ, ಏನೋ ಅದಕ್ಕೇನಾದ್ನೇ ಇಬ್ರು ಏನೋ ನನಗೆ ವಿಷಯ ಹೇಳಕ್ ಬಂದಿದ್ದಾರೆ ಅಂತ ನಾನು ಅನ್ಕೊಂಡ್ರೆ ಇವರಿಬ್ರು ಶಾಪಿಂಗ್ ಮಾಡಬೇಕು ಅಂತ ಪೀಟಿಗೆ ಹಾಕೋಕ್ ಬಂದಿದ್ದಾರೆ. ಪಾಪ ಈ ಅತ್ತೆ ಕೋಪ ನೋಡಿ ಅದ್ಗೇನಾದ್ನೇ ಇಬ್ರು ಶಾಕ್ ಆಗ್ತಾರೆ. ಅವರಿಬ್ರು ಅವ್ರ ಪಾಡಿಗೆ ಶಾಪಿಂಗಿಗೆ ಒಟ್ಟಿಗೆ ಹೋಗ್ತಾರೆ. ಲಕ್ಷ್ಮಿಗೆ ತನ್ನ ಮನೇಲಿ ಗಂಡ, ಮಗ, ಮಗಳು, ಸೊಸೆ ಎಲ್ಲರೂ ತುಂಬಾನೇ ಕೇರ್ಲೆಸ್ ಆಗಿ ವೆಡ್ಡಿಂಗ್ ಆನಿವರ್ಸರಿನ ಮರ್ತಿರೋದ್ರಿಂದ ತುಂಬಾನೇ ಬೇಜಾರಾಗಿರುತ್ತೆ. ಎಲ್ಲರ ಮೇಲೂ ಮುನ್ಸ್ಕೊಂಡಿರ್ತಾಳೆ. ಮನೇಲಿ ಯಾರೂ ಇರಲ್ಲ, ಮೊಮ್ಮಗಳು ಮಾತ್ರ ಇರ್ತಾಳೆ. ಹಾಗಾಗಿ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋಕ್ಕಾಗ್ದೇನೆ ಸುಮ್ಮನೆ ಮುನ್ಸ್ಕೊಂಡು ಕೂತಿರ್ತಾಳೆ. ಅಷ್ಟರಲ್ಲಿ ಮೊಮ್ಮಗಳು ಪಿಂಕಿ ಅಜ್ಜಿ ಹತ್ರ ಬರ್ತಾಳೆ. ಅಜ್ಜಿ, ಯಾಕೆ ಇವತ್ತು ಕೋಪ ಮಾಡ್ಕೊಂಡಿದ್ಯಲ್ಲ? ಏನಾಯ್ತು ಅಜ್ಜಿ? ಯಾಕೆ ತುಂಬ ಬೇಜಾರಲ್ಲಿದೆಯಲ್ಲ? ಏನಿಲ್ಲ, ಮನೇಲಿ ದೊಡ್ಡೋರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರಿದ್ದಾರೆ. ಹಾಗಿರುವಾಗ ನಿನ್ಗೇನಕ್ಕೆ ಹೇಳು, ಸುಮ್ಮನೆ ಇರು. ಅಜ್ಜಿ, ನನಗೆ ಗೊತ್ತಾಯ್ತು ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ. ಸುಮ್ಮನೆ ಇರು ಪಿಂಕಿ, ನಿಮ್ಗೆ ಯಾರಿಗೂ ನಾನು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಯಾವಾಗಲೂ ನನ್ನ ಬಗ್ಗೆ ಕೇರೇ ಇಲ್ಲ ನಿಮಗೆ. ಅಜ್ಜಿ, ನನಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರೋದು ನಾನು ತಿಳ್ಕೊಂಡಿದ್ದೀನಿ. ಓಹೋ, ಏನು ತಿಳ್ಕೊಂಡಿದ್ಯಾ ನೀನು? ಅದಾ, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಜ್ಜಿ. ನನ್ನ ಮುದ್ದಿನ ಅಜ್ಜನ ಮದುವೆ ಆಗಿ 40 ವರ್ಷ ಆಗಿದೆ. ಆದರೆ ಈ ವಿಷಯ ಮನೇಲಿ ಯಾರಿಗೂ ನೆನಪಿಲ್ಲ, ಅದಕ್ಕೆ ನನ್ನ ಅಜ್ಜಿ ಮುನ್ಸ್ಕೊಂಡಿರೋದು. ಅಯ್ಯೋ, ಇದೇನೇ ಮೊಮ್ಮಗಳೇ, ನಿನಗೆ ನನ್ನ ವೆಡ್ಡಿಂಗ್ ಆನಿವರ್ಸರಿ ಬಗ್ಗೆ ಗೊತ್ತು? ಥ್ಯಾಂಕ್ ಯು ಮೊಮ್ಮಗಳೇ, ನೀನು ನನ್ನ ವೆಡ್ಡಿಂಗ್ ಆನಿವರ್ಸರಿನ ನೆನ್ಪಿಟ್ಕೊಂಡಿದ್ದಕ್ಕೆ. ಅಯ್ಯೋ, ನೆನಪಿದೆ ಅಜ್ಜಿ, ಆದರೆ ಏನು ಮಾಡಲಿ, ನಿಮಗೆ ಗಿಫ್ಟ್ ಕೊಡೋಕೆ ನನ್ನ ಕೈನಲ್ಲಿ ಹಣನೇ ಇಲ್ವಲ್ಲ. ಸಾರಿ ಅಜ್ಜಿ. ಅಯ್ಯೋ, ಪರವಾಗಿಲ್ಲ ಮೊಮ್ಮಗಳೇ, ನೀನು ನನಗೆ ವೆಡ್ಡಿಂಗ್ ಆನಿವರ್ಸರಿ ವಿಷಯ ಹೇಳಿದ್ಯಲ್ಲ, ಅದೇ ಖುಷಿ ನನಗೆ. ಇದೇ ಖುಷಿನಲ್ಲಿ ನಾನಿವತ್ತು ನಿನಗೆ ಪಾನಿಪುರಿ ಟ್ರೀಟ್ ಕೊಡಿಸ್ತೀನಿ ಆಯ್ತಾ? ಬಾ ಹೋಗೋಣ. ಲಕ್ಷ್ಮಿಗೆ ಮೊಮ್ಮಗಳು ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡಿದ್ದಕ್ಕೆ ತುಂಬ ಅಂದರೆ ತುಂಬಾನೇ ಖುಷಿ ಆಗ್ತಾಳೆ. ಅದೇ ಖುಷಿನಲ್ಲಿ ಮನೆಯವ್ರ ಮೇಲಿನ ಕೋಪ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿನೇ ಮೊಮ್ಮಗಳಿಗೆ ಪಾನಿಪುರಿ ಟ್ರೀಟ್ ಕೊಡ್ಸೋಕೆ ಹೊರಗೆ ಕರ್ಕೊಂಡು ಹೋಗ್ತಾಳೆ. ಲಕ್ಷ್ಮಿ ಮೊಮ್ಮಗಳ ಜೊತೆ ಸುತ್ತಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಕತ್ಲಾಗಿರುತ್ತೆ. ಆದರೆ ಮನೇಲಿ ಇವಳಿಗೋಸ್ಕರ ಒಂದು ಸರ್ಪ್ರೈಸ್ ಕಾದಿರತ್ತೆ. ಏನ್ ಲಕ್ಷ್ಮಿ, ನಾವೆಲ್ಲರೂ 40ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿನ ಮರ್ತಿದ್ದೀವಿ ಅಂತ ಅನ್ಕೊಂಡಿದ್ದೆ ತಾನೇ ನೀನು? ಆದರೆ ನಾವು ಯಾರೂ ಮರ್ತಿಲ್ಲ, ಹಾಗೆ ಮರ್ತಿರೋ ಹಾಗೆ ನಾಟಕ ಮಾಡಿದ್ವಿ ಅಷ್ಟೇ. ಈ ಸರ್ಪ್ರೈಸ್ ಎಲ್ಲ ನಿನ್ನ ಮಗಳೇ ರಾಜಿನೇ ಪ್ಲಾನ್ ಮಾಡಿರೋದು. ಹೇಗಿದೆ? ನಿಜವಾಗ್ಲೂ ಇದೆಲ್ಲ ನಿಮ್ಮ ಪ್ಲಾನಾ? ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದರೆ ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಗೊತ್ತಾ, ಯಾರೂ ವಿಶ್ ಮಾಡಿಲ್ಲ ಅಂತ. ಸಾರಿ ಅಮ್ಮ, ನಿನ್ನ ಆಟ ಆಡ್ಸೋಣ ಅಂತ ಬೆಳಗ್ಗೆಯಿಂದ ಹಾಗೆ ಮಾಡಿದ್ವಿ. ನಮ್ಮ ಲೈಫ್ನಲ್ಲಿ ನೀವಿಬ್ರು ತುಂಬ ಸ್ಪೆಷಲ್. ಹಾಗೆ ನೀವಿಬ್ರು ನನ್ನ ತಂದೆ ತಾಯಿ ಆಗಿದ್ದಕ್ಕೆ ತುಂಬ ಖುಷಿ ಇದೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಮ್ಮ ಅಪ್ಪ. ಬೆಳಗ್ಗೆಯಿಂದ ಮನೆಯವ್ರ ಮೇಲೆಲ್ಲ ಕೋಪ ಮಾಡ್ಕೊಂಡಿರೋ ಲಕ್ಷ್ಮಿಗೆ ಈ ಸರ್ಪ್ರೈಸ್ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಈ ವಿಡಿಯೋನ ರಾಜೇಶ್ವರಿ ಅವರಿಗೋಸ್ಕರ ಮಾಡಿದೆ. ಕಮೆಂಟ್ನಲ್ಲಿ ಅವ್ರ ಅಪ್ಪ ಅಮ್ಮಂದು 40 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಮೇಡಮ್ ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ಈ ಚಿಕ್ಕ ಪ್ರಯತ್ನ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಅವ್ರ ಅಪ್ಪ ಅಮ್ಮನ ಹೆಸರು ಲಕ್ಷ್ಮೀ ಶಂಕರ್ ಅಂತ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಯಾವಾಗಲೂ ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.